ಸೌದಿಯಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಇವತ್ತು ಅಲ್ಲೇನೋ ಸುಮಾರು 42 ಜನ ಏನು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನನ್ನ ಕ್ಷೇತ್ರದ ಶಿರಟ್ಟಿ ಅನ್ನುವಂಥವ್ರು, ಅಬ್ದುಲ್ ಗನಿ ಶಿರಟ್ಟಿ ಅನ್ನುವಂಥವ್ರು, ಅವರ ಒಂದು ಡೆತ್ ಕೂಡ ಆಗಿದೆ. ಈಗಾಗಲೇ ನನಗೆ ಮೆಸೇಜ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಇಮಿಡಿಯೇಟಾಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋಂಥದ್ದು ಮಾಹಿತಿ ತರಿಸ್ಕೊಳ್ಬೇಕನ್ನೋಂಥದ್ದು ಕೂಡ ಹೇಳಿದ್ದೀನಿ. ಜೊತೆಗೆ ನಾನು ಡಿಸಾಸ್ಟರ್ಸ್ ಕಮಿಷನರ್ ಆ್ಯಂಡ್ ಸೆಕ್ರೆಟ್ರಿ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೀನಿ. ಅವರು ಡಿಸಾಸ್ಟರ್ ಕಮಿಷನರ್ ಬಂದು ಡೆಲ್ಲಿಯಲ್ಲಿದ್ದು ಅವರಿಗಾಗಲೇ ಅವ್ರ ಕಮಿಷನರ್ಗೂ ಕೂಡ ಮಾತಾಡಿದ್ದಾರೆ. ಆ ಕಮಿಷನರ್ ಕೂಡ ಅವರು ಕೋಆರ್ಡಿನೇಟ್ ಮಾಡ್ತಾಯಿದ್ದಾರೆ. ಡೆಲ್ಲಿಯಲ್ಲಿ ಅವ್ರಿಗೆ ಎಲ್ಲ ಅಲ್ಲಿಂದ ಒಂದು ಎಲ್ಲ ಪತ್ತೆ ಹಚ್ತಾ ಇದ್ದಾರಂತೆ. ಯಾವ್ಯಾವುದು ಬರ್ನ್ ಆಗಿರೋದ್ರಿಂದ ಅದನ್ನು ಸರಿಯಾಗಿ ಪತ್ತೆ ಹಚ್ಚಲಿಕ್ಕೆ ಇನ್ನೂ ಆಗಿಲ್ಲ. ಅದನ್ನು ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಅಲ್ಲಿ ಎಲ್ಲ ಡೀಟೇಲ್ಸ್ ತೊಗೊಂಡು ಇಮಿಡಿಯೇಟಾಗಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಅವರು ಮನೆಯವರ ಇದೇನಂತಂದರೆ ಅಲ್ಲೂ ಅಂತ್ಯ ಸಂಸ್ಕಾರಕ್ಕೆ ಹೋಗಲಿಕ್ಕೆ ಮನೆಯವ್ರಿಗೆ ಅವಕಾಶ ಕೊಡಬೇಕು. ಅದನ್ನೆಲ್ಲ ಅದನ್ನೀಗ ನಾನು ಕೇಳ್ಕೊಳ್ತೀನಿ. ಮನೆಯವ್ರ ಜೊತೆ ಇಲ್ಲಿ ಹಿರಿಯರ ಜೊತೆ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಅದಕ್ಕೇನು ಬೇಕೋ ಅದರ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಕಾನೂನು ಸ್ವಲ್ಪ ಅಲ್ಲಿ ಇಲ್ಲ ಇದ್ರ ಬಗ್ಗೆ ಹೋಗೋದು ಏನೇನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ನಾನು ಡಿಸಾಸ್ಟರ್ಸ್ ಅವರು ಕಮಿಷನರ್ಗೆ ಸೆಕ್ರೆಟ್ರಿಗೆ ಅವ್ರಿಗೆಲ್ಲ ಇದು ನನ್ನ ಕ್ಷೇತ್ರದ ಒಬ್ಬರು ಇದಾಗಿರೋದ್ರಿಂದ ಇಮಿಡಿಯೇಟಾಗಿ ಅವ್ರಿಗೆ ಬೇಕಾದಂಥ ಅರೇಂಜ್ಮೆಂಟ್ ಮಾಡಿ ಅದನ್ನ ಬಾಡಿ ತರುವಂಥ ಕೆಲಸ ಕೂಡ ಆಗಬೇಕನ್ನೋಂಥದ್ದು ಎಲ್ಲ ಅಲ್ಲ. ಅವ್ರು ಹೋಗ್ತಾರಂತಂದ್ರೆ ನಾನೇ ಅರೇಂಜ್ ಮಾಡ್ತೀನಿ, ಅದೇನು ತೊಂದರೆ ಇಲ್ಲ. ಅದಕ್ಕೆಲ್ಲ ಅವ್ರಿಗೇನು ಇದಕ್ಕೆ ಹೋಗಬೇಕು, ಫ್ಲೈಟಿಗೆ ಹೋಗಬೇಕು, ಅವ್ರ ಫ್ಯಾಮಿಲಿ ಯಾರ್ಯಾರು ಹೋಗ್ತಾರೆ ಅದನ್ನೆಲ್ಲ ಅರೇಂಜ್ಮೆಂಟ್ ನಾನೇ ಮಾಡಿಕೊಡ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಅವ್ರೇನು ಅವ್ರ ಜೊತೆ ನಾನು ಚರ್ಚೆ ಮಾಡ್ಬೇಕು. ನಾನು ಇದೀಗ ತಾನೇ ಬಂದಿದ್ದೀನಿ. ಅವರು ಭಾಳ ದುಃಖದಲ್ಲಿದ್ದಾರೆ. ಎಲ್ಲವನ್ನೂ ಕೂಡ ವಿಚಾರ ಮಾಡಲಿಕ್ಕೆ ಆಗಿಲ್ಲ. ಅವ್ರೇನು ಯಾವ ಥರ ಅಂತಿಮ ಸಂಸ್ಕಾರ ಅಲ್ಲೇ ಆದರೆ ಮತ್ತು ಹೆಂಗೆ ಅವರು ಏನು ಮಾಡ್ತಾರೆ, ಅಲ್ಲೇ ಹೋಗ್ತಾರೆ ಅಂತಂದ್ರೆ ಎಷ್ಟು ಜನ ಹೋಗ್ತಾರೆ, ಏನು ಯಾರ್ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅರೇಂಜ್ಮೆಂಟು ಮಾಡಿ. ಅಪ್ಡೇಟ್ ಏನಿದೆ ಡಿಸಾರ್ಮೆಂಟ್ ಹತ್ರ ಅಪ್ಡೇಟ್ ಏನಿದೆ? ಹಿಂದೆ ಆಗಲೇ ನಾನು ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಇವರು ಮೋನಿಶ್ ಮುದ್ಗಲ್ ಅವ್ರ ಜೊತೆಗೆ ಆಗಲೇ ಮಾತಾಡಿದ್ದೀನಿ. ಅವರು ಡೆಲ್ಲಿಯವರಲ್ಲಿ ಇರೋದ್ರಿಂದ ನಾನೆಲ್ಲನೂ ಕಾಂಟ್ಯಾಕ್ಟ್ ತೊಗೊಂಡು ತಮಗೆ ಅಪ್ಡೇಟ್ ಮಾಡ್ತೀನಿ ಸರ್ ಅಂತ ಕೂಡ ಹೇಳಿದರು. ಅದ್ರ ಜೊತೆಗೆ ನಮ್ಮ ಕಮಿಷನರ್ ಜೊತೆಗೂ ಕೂಡ ಮಾತಾಡಿದ್ದೀನಿ. ನಮ್ಮ ಲೇಡಿ IAS ಆಫೀಸರು ಅವ್ರಿಗೂ ಮಾತಾಡಿದ್ದೀನಿ. ಅವ್ರ ಜೊತೆನೂ ಮಾತಾಡಿದ್ದೀನಿ. ಇಲ್ಲ ಚೀಫ್ ಸೆಕ್ರೆಟ್ರಿ ಅಲ್ಲ, ಚೀಫ್ ಸೆಕ್ರೆಟ್ರಿಗೆ ನಾನು ಬೇಕಾದರೆ ಈಗ ಸದ್ಯ ಒಂದು 5 ನಿಮಿಷದಲ್ಲಿ ಮಾತಾಡ್ತೀನಿ. ನಾನು ಅದು ಬೇಕಾದಂಥ ಸಂಬಂಧಪಟ್ಟ ಇಲಾಖೆ ಸೆಕ್ರೆಟ್ರಿ ಆ್ಯಂಡ್ ಕಮಿಷನರ್ ಇಬ್ಬರ ಜೊತೆ ಮಾತಾಡಿದ್ದೀನಿ. ಈಗ ಸದ್ಯ 5 ನಿಮಿಷದಲ್ಲಿ ನಾನು ಚೀಫ್ ಸೆಕ್ರೆಟರಿ ಜೊತೆ ಕೂಡ ಚರ್ಚೆ ಮಾಡಿಕೊಂಡು ಅದೇನೇನು ಬೇಕು ಎಲ್ಲ. ಇನ್ನೊಂದು ಕುಟುಂಬ ಆರ್ಥಿಕವಾಗಿ ಅಂತ ಸದೃಢವಾಗಿಲ್ಲ, ಮನೆಯ ದುಡಿಯುವಂಥ ವ್ಯಕ್ತಿನೇ ಅವರಿದ್ದಾರೆ. ಬಟ್ ಅಂಥವ್ರು ನಾನೆಲ್ಲ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿಕೊಂಡು ಯಾವ ರೀತಿ ಅವರಿಗೆ ಸಹಾಯ ಮಾಡ್ಬೋದು, ಸರ್ಕಾರದಿಂದ ಏನು ಮಾಡಬೇಕು, ನಂದು ವೈಯಕ್ತಿಕವಾಗಿ ಏನು ಮಾಡಬೇಕು ಅವನ್ನೆಲ್ಲ ಮಾಡ್ತೀವಿ. ಅದು ಇನ್ನು ಅದೆಲ್ಲ ಆಮೇಲೆ ಎರಡನೇದು. ಫಸ್ಟ್ ಆ ಫ್ಯಾಮ್ಲಿ ಭಾಳ ದುಃಖದಲ್ಲಿದ್ದಾರೆ. ಅವ್ರಿಗೆ ಸಮಾಧಾನ ಹೇಳುವಂಥದ್ದು, ಮುಂದೆ ಅವರು ಆ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅದನ್ನೆಲ್ಲ ಮಾಡೋಣ. ಅದೆಲ್ಲ ಮಾಡಿಬಿಟ್ಟು ಮುಂದಿನ ಏನು ಥರ ಮಾಡಬೇಕನ್ನೋಂಥದ್ದೆಲ್ಲ ಮಾಡ್ತೀವಿ. ಇವತ್ತು ಅಲ್ಲೇನೋ ಸುಮಾರು 42 ಜನ ಏನು ಸಾವನ್ನಪ್ಪಿದ್ದಾರೆ. ಅದರಲ್ಲಿ ನನ್ನ ಕ್ಷೇತ್ರದ ಶಿರಟ್ಟಿ ಅನ್ನುವಂಥವ್ರು, ಅಬ್ದುಲ್ ಗನಿ ಶಿರಟ್ಟಿ ಅನ್ನುವಂಥವ್ರು, ಅವರ ಒಂದು ಡೆತ್ ಕೂಡ ಆಗಿದೆ. ಈಗಾಗಲೇ ನನಗೆ ಮೆಸೇಜ್ ಬಂದ ತಕ್ಷಣ ಇಮಿಡಿಯೇಟಾಗಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾತಾಡಿ ಇಮಿಡಿಯೇಟಾಗಿ ಅಲ್ಲಿನ ಒಂದೆಲ್ಲನೂ ಕೂಡ ಏನೇನಾಗಿದೆ ಅನ್ನೋಂಥದ್ದು ಮಾಹಿತಿ ತರಿಸ್ಕೊಳ್ಬೇಕನ್ನೋಂಥದ್ದು ಕೂಡ ಹೇಳಿದ್ದೀನಿ. ಜೊತೆಗೆ ನಾನು ಡಿಸಾಸ್ಟರ್ಸ್